ವಿಜಾಪುರ ಜಿಲ್ಲೆಯ ಕುಡಗೇರಿ ಗ್ರಾಮದಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಪ್ರತಿಭಟನೆ ನಡೆಸುವಾಗ ಗಲಾಟೆ ಕಾರಣ ಏನೆಂದರೆ ಪರವಾನಗಿ ಇಲ್ಲದೆ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರನ್ನು ಅಲ್ಲಿನ ವಾಹನಗಳನ್ನು ಬೈಕ್ಗಳನ್ನು ಛಿದ್ರಗೊಳಿಸಿ ಸಾಕಷ್ಟು ಹಾನಿ ಉಂಟು ಮಾಡುವ ಸಂದರ್ಭ ಕಂಡು ಬಂದಿತ್ತು. ಆದ್ದರಿಂದ ಪೊಲೀಸರು ಆ ಗುಂಪನ್ನು ಚದುರಿಸಲು ಹರಸಾಹಸ ಪಟ್ಟರೂ ಕೂಡ ಪೊಲೀಸರಿಂದ ಚದುರಿಸಲು ಆಗಲಿಲ್ಲ. ಆದ್ದರಿಂದ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿ ಮತ್ತು ಗ್ರಾಮಸ್ಥರನ್ನು ಚದುರಿಸುವ ಮುಖಾಂತರ ಗೋಲಿಬಾರ್ ಚಲಾವಣೆ ಮಾಡಿದರು. ಆಗ 2 ಜನರಿಗೆ ಗೋಲಿಬಾರ್ ಆಗಿದ್ದರಿಂದ ಅವರನ್ನು ಬೆಳಗಾವಿಯ KLE ಹಾಸ್ಪಿಟಲ್ನಲ್ಲಿ ದಾಖಲು ಮಾಡಲಾಗಿದೆ. ಅದೃಷ್ಟವಶಾತ್ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ದರಿಂದ ಅವರ ಆರೋಗ್ಯವನ್ನು ವೀಕ್ಷಿಸಲು ಮುಖ್ಯಮಂತ್ರಿ ಕೆ. ಸಿದ್ದರಾಮಯ್ಯ ಅವರು ಬಂದಿದ್ದರು ಮತ್ತು ವಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವ MB ಪಾಟೀಲ್ ಇವರೂ ಕೂಡ ಬಂದಿದ್ದರು. ಅವರು ಕುಮದಾ ಟಿವಿಯೊಂದಿಗೆ ಮಾತನಾಡಿ ತನಿಖೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ವಿದ್ಯುತ್ ಉತ್ಪಾದನೆ ಘಟಕ ನಡೀತಾ ಇದೆ. ಕಳೆದ 1 ವರ್ಷದಿಂದ ಕೂಡ ಅದು ನಡೀತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಅದು ಆ ಘಟಕನ ನಡೆಸ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದವರು ಇದಕ್ಕೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಅವರು ಮಾಡ್ತಾ ಇದ್ದಾರೆ. ನಾವು ಎಲ್ಲ ಸಹಕಾರ ಎಲ್ಲ ಕೊಡ್ತಾ ಇದ್ದೀವಿ. ಭೂಮಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಮಾಡೋದೆಲ್ಲ ನಾವೆಲ್ಲ ಮಾಡಿದ್ದೀವಿ. ಈಗ ನಿನ್ನೆ ರೈತರು ಇದ್ದಿದ್ದಾಗಲೇ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸುಮಾರು ಜನ 1,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. 1,000ರಿಂದ 1,500 ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಪೊಲೀಸ್ನವರಿಗೆ ನಿರೀಕ್ಷೆ ಇರಲಿಲ್ಲ, ಇಷ್ಟೊಂದು ಜನ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಸುಮಾರು 2 ವ್ಯಾನ್ಗಳು ಮಾತ್ರ ತಗೊಂಡೋಗಿದ್ದಾರೆ ಅಲ್ಲಿಗೆ. ಹಾಗಾಗಿ ನಿರೀಕ್ಷೆ ಇಲ್ಲದಿದ್ದರಿಂದ ಇಷ್ಟು ಹೆಚ್ಚು ಜನ ಬರ್ತಾರೆ ಅಂತಕ್ಕಂಥದ್ದು ನಿರೀಕ್ಷೆ ಇಲ್ಲದಿಲ್ಲ. ಹೆಚ್ಚು ಪೊಲೀಸ್ ಫೋರ್ಸು ಇರಲಿಲ್ಲ. ಮತ್ತೆ ಇದು ಹಾಗೆ ನಡೀತಾ ಇರ್ತಿತ್ತು. 100 ಜನ ಬರೋದು, 150 ಜನ ಬರೋದು, ಪ್ರತಿಭಟನೆ ಮಾಡೋದು, ಇದು ಆಗಿದ್ದ ಮೇಲೆ ನಡೀತಾ ಇತ್ತು. ನಿನ್ನೆನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಪೊಲೀಸ್ನವರಿಗೆ ನಿರೀಕ್ಷೆ ಇರಲಿಲ್ಲ. ಹಾಗಾಗಿ ನಿನ್ನೆ ಪೊಲೀಸ್ ಫೋರ್ಸನ್ನು ಹೆಚ್ಚು ಅಲ್ಲಿ ಇಡಕ್ಕಾಗಿಲ್ಲ. ಮತ್ತೆ ಇದು ಅವರು ಒಳಗಡೆ ನುಗ್ಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ದಿ ಡೈರೆಕ್ಟರ್ ಆಫ್ NTPC ಅವರು ಬಂದಿದ್ದಾರೆ, ಮಿಸ್ಟರ್ ಪಾಂಡೆ. ಅವ್ರ ಜೊತೆಯಲ್ಲಿ ಸುಮಾರು 40-45 ಜನ ಇಂಜಿನಿಯರ್ಗಳು, ಬೇರೆ ದೇಶದವರೆಲ್ಲ ಕೂಡ ಇದ್ದಾರೆ ಅದರಲ್ಲಿ. ಅವರೆಲ್ಲ ಇದ್ದಾರೆ. ಸೊ ಜನರು ಅಲ್ಲಿ ಅವ್ರ ಮೇಲೆ ಗಲಾಟೆ ಮಾಡಲಿಕ್ಕೆ, ಅಲ್ಲಿ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ನವರು ತಲೀತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಈ ಪೊಲೀಸ್ನವರು ಮತ್ತು ಜನರ ತಡೀತಕ್ಕಂಥ ಸಂದರ್ಭದಲ್ಲಿ ಅವ್ರು ಕಲ್ತು ಎಲ್ಲ ಮಾಡ್ತಕ್ಕಂಥದ್ದು ಇದು ನಮ್ಗೆ ಬಂದಿರ್ತಕ್ಕಂಥ ವರದಿ. ಇನ್ನೂ ಕೂಡ ಡೀಟೇಲ್ ಆಗಿ ಅದು ರಿಪೋರ್ಟ್ ಬರಬೇಕು. ಕಲ್ತೂರಾದಿಗಳಾಗಿದ್ದಾವೆ. ಕಲ್ತೂರಾಟ ಆದಾಗ ಲಾಠಿ ಚಾರ್ಜ್ ಆಗಿದೆ. ಲಾಠಿ ಚಾರ್ಜ್ ಆದ್ಮೇಲೆ ಟಿಯರ್ ಗ್ಯಾಸ್ ಹಾಕಿದ್ದಾರೆ. ಆಮೇಲೆ ಗಾಳಿಗೆ ಕೊನೆಯಲ್ಲಿ ಗಾಳಿಗೆ ಗುಂಡು ಹಾರಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಇಬ್ಬರಿಗೆ ಆ ಗುಂಡು ತಗುಲಿ ಗಾಯ ಆಗಿದೆ. ಒಬ್ಬರಿಗೆ ಗಣಾಚಾರ ಅಂತಕ್ಕಂಥವ್ರೊಬ್ಬರಿಗೆ, ಅವರಿಗೆ ಈ ಭಾಗದಲ್ಲಿ ಎದೆ ಭಾಗದಲ್ಲಿ ಆಗಿದೆ, ಚೆಸ್ಟ್ ಭಾಗದಲ್ಲಿ. ಇನ್ನೊಬ್ಬರಿಗೆ ಅಬ್ಡಮನ್ನಲ್ಲಿ.
ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರ್ಯಾಲಿ ಬೆಂಗಳೂರು ಸಮಾಜದ ಬಂಧುಗಳ ಸಲುವಾಗಿ ವಿಶ್ವಕರ್ಮದ ಸಮಾಜಕ್ಕೆ ವಿಶೇಷವಾದ ಸವಲತ್ತುಗಳನ್ನು ಕೊಡಬೇಕೆಂದು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಕೆಪಿ ನಂಜುಂಡಿಯವರು ಕನ್ನಡ ಸಾಹಿತ್ಯ ಭವನದಲ್ಲಿ ತಮ್ಮ ಬಂಧುಗಳ ಜೊತೆಗೆ ಸಭೆಯನ್ನು ಕರೆದಿದ್ದರು. 6ನೇ ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಸೆಪ್ಟೆಂಬರ್ 17ನೇ ತಾರೀಕಿನಂದು ಬೆಳಗಾವಿಯಲ್ಲಿ ಆಚರಿಸಲಾಗಿದ್ದು, ಕಾರಣ ಈ ಜಯಂತ್ಯೋತ್ಸವದಲ್ಲಿ ಕೇಂದ್ರದ ಮುಖಂಡರು, ರಾಜ್ಯದ ಮುಖಂಡರು, ಇತರೆ ಸಮಾಜದ ಮುಖಂಡರೊಳಗೊಂಡಂತೆ 3 ಲಕ್ಷ ಜನಸಂಖ್ಯೆ ಕೂಡುವುದರಿಂದ ಸಮಾವೇಶಕ್ಕೆ ಶೋಭೆ ತಂದಿದ್ದರು. ಇವತ್ತಿನ ದಿನ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಅಧ್ಯಕ್ಷರನ್ನು ಕರೆಯಿಸಿ ತಮ್ಮ ಸಮಾಜದ ಬಗ್ಗೆ ಗಮನ ಕೊಡಬೇಕೆಂದು